ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿಗೆ ಮೆಜರ್ಮೆಂಟನ್ನು ತೊಗೊಳ್ತಾ ಇರ್ತಾರೆ. ಈಗಾಗಲೇ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಈ ವಿಡಿಯೋನ ನೋಡಿ, ಎರಡು ಕೂಡ ಸಿಂಕ್ ಆಗುತ್ತೆ, ನಿಮಗೆ ಅರ್ಥ ಕೂಡ ಆಗುತ್ತೆ ಸ್ಟೋರಿ. ಸೊ ಏನಂತಂದರೆ, ಈ ವಿಡಿಯೋ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ಗಳನ್ನು ಒಳಗೊಂಡಿದೆ. ನಮ್ಮ ಅಜಿತ್ಗೆ ಶಾಕ್ ಕೊಡ್ತಾರೆ. ಯಾವ ರೀತಿ ಶಾಕ್ ಅಂತೀರಾ ಗೊತ್ತಾ? ಈ ಮನೆ ಗಂಡ್ಮಕ್ಳೆಲ್ಲ ಸೇರಿಬಿಟ್ಟು, ಅಲ್ಲ ನೀವು ಮೆಜರ್ಮೆಂಟನ್ನು ತೊಗೊಳ್ಳಿ ಅಂತ ಹೇಳಿದ್ರಿ, ತೊಗೊಂಡೆ. ನೋಡಿದ್ರ ಅಜಿತ್ ತೊಗೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬಂತು, ನಾನು ತೊಗೊಂಡ್ರೆ 1 ಇಂಚು ಹೆಚ್ಚು ಕಡಿಮೆ ಆಯಿತು ಅಲ್ವಾ. ಹಾಗಾಗಿ ಏನು ಮಾಡೋಣ ಅಂತಂದರೆ, ಇನ್ನು ಮುಂದೆ ಟ್ರೈನಿಂಗನ್ನು ಅಜಿತ್ನೇ ಕೊಟ್ಬಿಡಲಿ ಅಂತ ಹೇಳಿದ ತಕ್ಷಣ ಫುಲ್ಲು ಶಾಕು ಅಜಿತ್ ಸಾಹೇಬರು. ಏನು ಹೇಳ್ತಿದ್ದೀರಾ ನೀವು, ಏನೋ ಮೆಜರ್ಮೆಂಟ್ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರಿ, ತೊಗೊಂಡೆ. ಇವಳಿಗೆ ಟ್ರೈನಿಂಗ್ ಕೊಡಬೇಕಾ, ನನ್ನ ಕೈಲಿ ಅದೆಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಕೈಯನ್ನು ಎತ್ತಾರೆ. ಆಗ ನಮ್ಮ ಶ್ರವಣವರು ಸುಮ್ಮನೆ ಕೊಡ್ತಾರ. ಆಯಿತು ಬಿಡು, ಹಾಗಾದರೆ ಅಕ್ಕನ ಕರಿತೀನಿ. ಅಕ್ಕ ಅಂತ ಹೋಗ್ತಾರೆ. ಮಾವ 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 ವೆಯ್ಟ್ ಮಾಡಿ, ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಕಾಲಾವಕಾಶ ಕೊಡಿ, ನನಗೂ ಕೆಲಸ ಇರುತ್ತಲ್ವಾ ಅಂತ ಹೇಳ್ತಾರೆ. ಆಗ್ಬಾ ದಾರಿಗೆ ಅಂತ ಹೇಳ್ಬಿಟ್ಟು ಫುಲ್ಲು ಖುಷಿ ಪಡ್ತಾ ಇರ್ತಾರೆ. ಭೂಮಿ ಇದ್ದವಳು ನೋಡ್ಕೊಂಡು ನಿಂತಿರ್ತಾಳೆ. ಅಂತೂ ಇಂತೂ ಭೂಮಿಗೆ ಕಾನ್ಸ್ಟೇಬಲ್ ಆಗಲಿಕ್ಕೆ ಟ್ರೈನಿಂಗ್ ಕೊಡುವಂಥ ಹೊರೆಯನ್ನು, ಜವಾಬ್ದಾರಿಯನ್ನು ಮತ್ತೆ ನಮ್ಮ ಅಜಿತ್ ತಲೆ ಮೇಲೆ ಟಪ್ ಅಂತ ಎತ್ತಾಕ್ಬಿಟ್ರು ಸತ್ಯಣ್ಣ, ಶ್ರವಣವರು ಮತ್ತು ರಮಣವರು ಮತ್ತು ನಚಿಯವರು. ಸೊ ಈ ಕಡೆ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಅಮ್ಮನಿಗೋಸ್ಕರ ಮಾಡಲೇಬೇಕು, ಇಲ್ಲ ಅಂದರೆ ಫುಲ್ಲು ಡೌಟ್. ಅಮ್ಮ ಮೊದಲೇ ಡೌಟ್ ಪಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಈ 4 ಜನ ಮಾತಾಡ್ತಾ ಕೂತಿರ್ತಾರೆ ಗಾರ್ಡನಿಂಗ್ ಏರಿಯಾದಲ್ಲಿ. ಅಲ್ಲಿಗೆ ಭೂಮಿ ಕೂಡ ಬರ್ತಾಳೆ. ಭೂಮಿ ಬಂದವಳೆ, ಏನಿದು 4 ಮನೆ ಗಂಡ್ಮಕ್ಳೆಲ್ಲ ಒಟ್ಟಿಗೆ ಸೇರಿ ಏನೋ ಮಾತಾಡ್ದಂಗಿದೆ ಅಂತ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಭೂಮಿ ಅಂದ ತಕ್ಷಣ, ನನ್ನ ಬಗ್ಗೆನಾ, ಅಷ್ಟೊಂದು ಫೇಮಸ್ಸಾ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಇಡೀ ಮಂಡ್ಯದಲ್ಲೇ ನಮ್ಮ ಅತ್ತಿಗೆ ಅಂದರೆ ಸುಮ್ಮನೆನಾ, ನಮ್ಮ ಮಂಡ್ಯದಲ್ಲೇ ನಮ್ಮ ಅತ್ತಿಗೆ ಅಂದರೆ ಫುಲ್ ಫೇಮಸ್ಸು ಅಂತ ಹೇಳಿ ನಮ್ಮ ನಚ್ಚಿ ಹೇಳ್ತಾರೆ. ಏನದು ಅಂತ ಹೇಳಿದಾಗ, ಅದೇ ಅಮ್ಮ ಇನ್ನು ಮುಂದೆ ನೀನು ಟೀ ಅಂಗಡಿಗೆ ಹೋಗ್ಬೇಕು ಅಂತ. ಟೀ ಅಂಗಡಿಗೆ ಹಾಗಾದ್ರೆ ನನ್ನ ಟ್ರೈನಿಂಗು, ನಾನು ಪೊಲೀಸಾಗಿ ಆಗೋದು ಯಾವಾಗ, ನಮ್ಮ ಅಪ್ಪನ ಆಸೆ ನೆರವೇರಿಸೋದು ಯಾವಾಗ ಅಂತ ಮತ್ತೆ ಬಡಬಡ ಅಂತ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಭೂಮಿ, ಹೇಳೋದನ್ನು ಕೇಳು. ಫಿಸಿಕಲಿ ಏನೋ ಮನೆಯಲ್ಲಿ ಬೆಳಿಗ್ಗೆನೇ ನಮ್ಮ ಅಜಿತ್ ಎಲ್ಲ ಟ್ರೈನ್ ಮಾಡ್ತಾನೆ, ಇನ್ನು ನೀನು ಮೆಂಟಲಿ ಪ್ರಿಪೇರ್ ಆಗಬೇಕಲ್ಲ, ಬರೀಬೇಕಲ್ಲ. ಸೊ ಹಾಗಾಗಿ ಏನು ನಡೆಯುತ್ತೆ, ಏನು ಎತ್ತ ಅಂತ ನೀನು ಅವನ ಹತ್ರನೇ ಇರಬೇಕಲ್ವಾ, ಇದ್ದರೆ ಮಾತ್ರ ಅಲ್ವಾ ಅದೆಲ್ಲ ಗೊತ್ತಾಗೋದು. ನೀನು ಕಾನ್ಸ್ಟೇಬಲ್ ಆಗಬೇಕೋ ಬೇಡವಾ ಅಂದಾಗ, ಆಗಬೇಕು ಸಾಹೇಬ್ರೆ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನಾವು ಹೇಳ್ದಂಗೆ ಕೇಳು ಅಂತ ಹೇಳಿದ್ರೆ ಸರಿ ಅಂತ ಹೇಳ್ತಾಳೆ. ಸೊ ಇನ್ನು ಭೂಮಿನ, ಹಾಗಾದರೆ ಸಾಹೇಬ್ರು ಒಪ್ಕೋಬೇಕಲ್ಲ ಅಂದಾಗ, ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಭೂಮಿ, ನಾನು ಅಲ್ಲೇ ಇರ್ತೀನಿ, ನನಗೂ ಕೋರ್ಟು ಕಚೇರಿ ಕೇಸು ಅಂತ ಇರುತ್ತೆ, ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಸತ್ಯನ ಕೂಡ ಹೇಳ್ತಾರೆ. ಸರಿ ಅಂತ ಒಪ್ಕೋತಾಳೆ. ಇಲ್ಲಿ ಯಾವುದೋ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಲೈಸೆನ್ಸ್, ಗನ್ಗಳಿಗೆ ಯಾರು ಲೈಸೆನ್ಸ್ ಕೊಟ್ಟರು, ಆ ಲೈಸೆನ್ಸ್ ಬಗ್ಗೆ, ಅಂದರೆ ಶಾರದನ್ಗೆ ಯಾರು ಶೂಟ್ ಮಾಡಿದ್ರು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆದಿರುತ್ತೆ ನಮ್ಮ ಅಜಿತ್ ಅವ್ರದ್ದು. ಶಾರದತೆ ಯಾರು ಶೂಟ್ ಮಾಡಿದ್ರು, ಲೈಸೆನ್ಸ್ ಯಾರ್ಯಾರು ಕೊಟ್ಟರು, ಗನ್ ಯಾರ್ಯಾರ ಹತ್ರ ಇದೆ, ಅದನ್ನೆಲ್ಲ ಹಿಸ್ಟ್ರಿ ತೆಗಿಸ್ತಾ ಇದ್ದಾರೆ. ಅಲ್ಲಿಗೆ ಭೂಮಿ ಹೋಗ್ತಾಳೆ. ಏನಿದು ಹೇಳ್ದಕ್ಕಿಲ್ಲದೆ ಹಿಂಗೆ ನುಗ್ಬಿಟ್ಟಿದ್ಯಾ, ಏನಿದು ಅಂತ ಹೇಳಿದ ತಕ್ಷಣ, ಅಬ್ಬಬ್ಬ ಏನು ಪ್ರೀತಿಯಪ್ಪ, ನೀನು ನೋಡದೆ ಇರೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಸತ್ಯಣ್ಣ ಅದು ಅಂತ ಹೇಳ್ತಾರೆ. ಸೊ ಅದೇನೋ ಡೈವರ್ಸ್ ವಿಷಯವಾಗಿ ಒಂದು ಕಾಗದ ಬಂದಿರುತ್ತೆ. ಈ ಏರಿಯಾದಲ್ಲಿ ಯಾವ್ಯಾವ ಟೀ ಅಂಗಡಿ ಇದೆ, ಯಾವ್ಯಾವ ಗನ್ ಶಾಪ್ ಇದೆ, ಪ್ರತಿಯೊಂದು ನನಗೆ ಗೊತ್ತು ಅಂತ. ಈ ರೀತಿ ಎಲ್ಲ ಇಬ್ಬರು ಮಧ್ಯೆ ಅಲ್ಲಿ ಕೂಡ ಒಂದು ಸಣ್ಣ ಏನಂತಾರೆ, ಕೋಳಿ ಜಗಳ ಸ್ಟಾರ್ಟ್ ಆಗುತ್ತೆ. ಕೋಳಿ ಜಗಳ ಸ್ಟಾರ್ಟ್ ಆಗ್ತಾ ಏನಾಗುತ್ತೆ, ಒಂದು ಡಿವೋರ್ಸ್ ವಿಷಯ ಕೂಡ ಬರುತ್ತೆ. ಈ ವಿಷಯ ನನ್ನ ಗಮನಕ್ಕೆ ಬರಲಿಲ್ವಲ್ಲ ಅಂತ ಹೇಳಿ ಅಜಿತ್ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನದು, ಯಾವ ಡೈವರ್ಸು, ಏನದು, ಇವರಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿರೋದು, ಹಾಗಾದರೆ ಆ ಡೈವರ್ಸ್ ಪೇಪರ್ ಏನು, ಅದ್ರ ವಿಷಯ ಏನು, ಭೂಮಿ ನಿಜವಾಗ್ಲೂ ಕಾನ್ಸ್ಟೇಬಲ್ ಆಗ್ತಾಳ, ಭೂಮಿಗೆ ಟ್ರೈನ್ ಮಾಡ್ತಾರೆ ನಮ್ಮ ಅಜಿತ್ ಅವರು. ಈ ಗನ್ನು ಇರುವಂಥ ದೇವಯಾನಿ ಹತ್ರ ಗನ್ನಿದೆ, ದೇವಯಾನಿನೇ ಶೂಟ್ ಮಾಡಿರೋದು, ಯಾರಿಗೆ, ನಮ್ಮ ಶಾರದಮ್ಮನವ್ರಿಗೆ. ಹಾಗಾದರೆ ದೇವಯಾನಿನೇ ಶಾರದಮ್ಮನಿಗೆ ಶೂಟ್ ಮಾಡಿರೋದು ಅಂತ ಅಜಿತ್ ಅವ್ರಿಗೆ ಗೊತ್ತಾಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.